ಯಾವ ಮುಖ ಇಟ್ಕೊಂಡು ನೀನು ಇಲ್ಲಿ ಬಂದೆ? ಇನ್ನು ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೊರಟು ಹೋಗು. ನನ್ನ ತಾತ ಅಂತ ಕರೆಯೋ ಯೋಗ್ಯತೆ ನಿನಗಿಲ್ಲ, ಹೊರಟು ಹೋಗು. ಅವ್ರು ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ ನೀವು ನನ್ನ ತಪ್ಪು ತಿಳ್ಕೊಳ್ಳೋದಾ? ಈಗ ತಿಳ್ಕೊಂಡೆ ನಾನು ಮಾಡಿದ ತಪ್ಪು ಏನು ಅಂತ. ಚಿಕ್ಕಂದಲ್ಲಿಯೇ ತಬ್ಬಲಿಯಾದ ನಿನ್ನ ಮುತ್ತಿನಿಂದ ಸಾಕಿ ಸಲಹಿ ಬೆಳೆಸಿದ್ದಕ್ಕೆ ನೀನು ಕೊಟ್ಟ ಪ್ರತಿಫಲ ಇದೇನಾ? ಇನ್ನೊಂದು ಕ್ಷಣವು ನನ್ನ ಕಣ್ಮುಂದೆ ಬೇಡ. ಹೋಗು, ಹೊರಟು ಹೋಗು, ಹೊರಟು ಹೋಗು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನಾನೇನು ತಪ್ಪು ಮಾಡಿಲ್ಲ. ನೀವು ನನ್ನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳು ತಾತ, ಸುಳ್ಳು. ಸುಳ್ಳ? ನನಗೆ ಹುಷಾರಿಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಸುಳ್ಳ? ಮೂರ್ತಿ ಜೊತೆಯಲ್ಲಿ 2 ದಿವಸ ಬೇರೆ ಕಡೆ ಇದ್ದಿದ್ದ ಸುಳ್ಳ? ತಾತ, ಅದು ಬಂಗಾರದಂತ ಗಂಡನಿಗೆ ದ್ರೋಹ ಬಗೆಯೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ದೇವರು ಈ ವಯಸ್ಸಲ್ಲಿ ತನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟ? ಈ ಊರಿನಲ್ಲಿ ನಾನು 4 ಜನ ಮುಂದೆ ತಲೆ ಎತ್ತಿ ಹೇಗೆ ತಿರುಗಲಿ? ಹೊರಟೋಗು, ಹೊರಟೋಗು, ಹೊರಟೋಗು. ಪಾಪ ಇಷ್ಟು ವರ್ಷ ಮರ್ಯಾದೆಯಿಂದ ಬದುಕ ಸೀತಾ ಮಾಡಿದ ಅವಮಾನ ತಡ್ಕೊಳಕ್ಕಾಗದೆ ಎದೆ ಹೊಡ್ಕೊಂಡು ಸತ್ತ. ಇಂಥವ್ರಿಗೆ ಇಂಥ ಮೊಮ್ಮಗಳು ಹುಟ್ಟಬಾರ್ದಾಗಿತ್ತು ಶೆಟ್ರೆ. ಇವಳು ನಮ್ಮ ಊರಿನ ಮರ್ಯಾದೆನೆ ಹಾಳು ಮಾಡಿದ್ಲು. ನಿಮ್ ತಾತನ್ ಸುತ್ತಾಯ್ತಲ್ಲ, ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಎಲ್ಲಾದ್ರೂ ಊರ್ ಬಿಟ್ಟು ಹಾಳಾಗೋಗು. ಇಂತ ಹೆಣ್ಮಗ ನಮ್ಮೂರ್ನಾಗಿದ್ರೆ ನಮ್ಮೂರ್ ಹೆಣ್ಮಕ್ಳು ಮಾನ್ಮಾಗ ಹೊರಗಡೆ ಓಡಾಡಕ್ ಆಗಕ್ಕಿಲ್ಲ. ಬಂದ್ರಮ್ಮ ಹೋಗೋಣ. ನನ್ ಸಾಕಿದ ತಾತ, ನನ್ನೂರಿನ ಜನನೇ ನನ್ನ ನಂಬಲಿಲ್ಲ ಅಂದ್ಮೇಲೆ ನಾನು ಬದುಕಿದ್ದೇನ್ ಪ್ರಯೋಜನ? ನಾನು ಯಾರಿಗೋಸ್ಕರ ಬದುಕಬೇಕು? ಇಲ್ಲ, ನಾನು ಬದುಕಿರ್ಬಾರ್ದು. ನೀನೇನ್ ಕೆಲಸ ಮಾಡ್ತಾ ಇದ್ದೀಯ? ಸತ್ತು ಏನ್ ಸಾಧಿಸ್ತೀಯ? ನಿನಗಾಗಲ್ದೇ ಇದ್ರು ನಿನ್ನ ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ನೀನು ಬದುಕಿರ್ಲೇಬೇಕು. ಬದುಕಿ ನೀನು ನಿರ್ದೋಷಿ ಅಂತ ನಿರೂಪಿಸ್ಲೇಬೇಕು.